ಎಲ್ಲರಿಗೂ ನಮಸ್ಕಾರ. ಕುಕ್ ವಿತ್ ಆರ್ತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಲಸುನಿ ಮೇಥಿ ಹೇಗೆ ಮಾಡ್ಕೊಡೋದನ್ನ ಹೇಳ್ಕೊಡ್ತೀನಿ ನಿಮ್ಗೆ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ನೋಡ್ಕೊಂಡು ಬರ್ರಿ. ಫಸ್ಟ್ಗ ಒಂದು ಮೀಡಿಯಂ ಸೈಜ್ ಇರುವ ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಆಮೇಲೆ ಅರ್ಧ ಟೊಮೆಟೊನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿನ ಸುಲಿದು ಅದನ್ನ ಸಣ್ಣಗೆ ಹೆಚ್ಕೊಂಡಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು ಬಟ್ಲು ಹುರ್ಕೊಂಡಿರುವಂಥ ಶೇಂಗಾ, ಸ್ವಲ್ಪ ಜೀರಿಗೆ, ಒಂದು ಬಟ್ಲು ಪುಟಾಣಿ, ಸ್ವಲ್ಪ ಸಾಸಿವೆ, ಆಮೇಲೆ ಕ್ಲೀನ್ ಮಾಡಿ ಸ್ವಚ್ಛಂಗೆ ತೊಳೆದು ಇಟ್ಕೊಂಡಿರೋ ಆಮೇಲೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಳೋಂಥ ಮೆಂತೆ ಪಲ್ಯ ಮಾಡಕ ಸ್ವಲ್ಪ ಎಣ್ಣೆ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣದ ಪುಡಿ, ಗರಂ ಮಸಾಲ, ಬಿಳಿ ಎಳ್ಳು, ಸಕ್ಕರೆ. ಇವಾಗ ಲಸುನಿ ಮೇಥಿ ಹೇಗೆ ಮಾಡ್ಕೊಳ್ಳೋ ಅಂತ ನೋಡೋಣ ಬರ್ರಿ. ಫಸ್ಟ್ಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಬಟ್ಲೆ ಹುರಿದುಕೊಂಡಿರುವಂಥ ಶೇಂಗಾನ ಹಾಕೋಬೇಕು. ಆಮೇಲೆ ಅದ್ರ ಜೊತೆಗೆ ಈ ಪುಟಾಣಿನೂ ಸಹ ಮಿಕ್ಸಿ ಜಾರ್ಗೆ ಹಾಕೋಬೇಕು. ಆಮೇಲೆ ಸ್ವಲ್ಪ ಒಂದು ಹಿಡಿಯಾಗುವಷ್ಟು ಬಿಳಿ ಎಳ್ಳನ್ನ ಹಾಕೊಳ್ವ. ಇವನ್ ಮೂರೂ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ನುಣ್ಣಗ ಫಸ್ಟ್ಗೆ ರುಬ್ಕೋಬೇಕು. ಮೂರೂ ಮಿಕ್ಸರ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ನೀವು, ಇದನ್ನ ನುಣ್ಣಗ ಮಿಕ್ಸರ್ ಆಗೈತಿ, ಇವಾಗ ಪೇಸ್ಟ್ ಆಗೈತಿ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದ್ರಾಗ ಸ್ವಲ್ಪ ಎಣ್ಣೆ ಹಾಕೊಳ್ವ. ಎಣ್ಣೆ ಬಿಸಿ ಆಗೈತಿ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ವ. ಈಗ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಿರೋ ಬೆಳ್ಳುಳ್ಳಿನ ಆಡ್ ಮಾಡ್ತೀನಿ ನಾನು. ಈಗ ನೀವು ನೋಡ್ಬೋದು ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗೈತಿ. ಇವಾಗ ಹೆಚ್ಚಿಟ್ಕೊಂಡಿರುವಂತ ಮೆಂತ್ಯ ಪಲ್ಯನ ನಾ ಇದಕ್ಕೆ ಆಡ್ ಮಾಡ್ತೀನಿ. ಇದನ್ನ ಮೆತ್ತಗಾಗೋ ತನಕ ಹಿಂಗ ಫ್ರೈ ಮಾಡ್ಕೋಬೇಕು. ಇವಾಗ ನೀವು ನೋಡ್ಬೋದು ಸ್ವಲ್ಪ ಮೆತ್ತಗಾಗೈತಿ ಪಲ್ಯ. ಇದ್ರಾಗ ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು. ಆಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ತೀನಿ. ಇವಾಗ ನೀವು ನೋಡ್ಬೋದು ಇದು ಮೆಂತ್ಯ ಪಲ್ಯ ಮೆತ್ತಗಾಗೈತಿ. ಇವಾಗ ಇದನ್ನ ಒಂದು ಬೌಲ್ ಒಳಗ ಟ್ರಾನ್ಸ್ಫರ್ ಮಾಡ್ಕೊರಿ. ಅದೇ ಪ್ಯಾನ್ ಒಳಗ ಮತ್ ಸ್ವಲ್ಪ ಎಣ್ಣೆ ಹಾಕೋರಿ. ಇವಾಗ ಅದಕ್ಕ ಸ್ವಲ್ಪ ಸಾಸಿವೆ ಹಾಕೋತೀನಿ ನಾನು. ಇವಾಗ ಸಾಸಿವೆ ಚಟಪಟ ಅನ್ನತ್ತವು. ಸ್ವಲ್ಪ ಜೀರಿಗೆ ಹಾಕ್ತೀನಿ ನಾನು. ಇದಕ್ಕ ಸಣ್ಣಗೆ ಹೆಚ್ಕೊಂಡಿರುವಂತ ಬೆಳ್ಳುಳ್ಳಿ ಹಾಕ್ತೀನಿ ನಾನು. ಇದಕ್ಕ ಸಣ್ಣಗೆ ಹೆಚ್ಕೊಂಡಿರುವಂತ ಉಳ್ಳಾಗಡ್ಡಿನ ಹಾಕ್ತಾ ಇದ್ದೀನಿ ನಾನು. ಇದು ಉಳ್ಳಾಗಡ್ಡಿ ಕಾಯಿ ಆಗೋ ತನಕ ಹುರ್ಕೋಬೇಕ. ಇವಾಗ ನೋಡ್ಬೋದು ನೀವು ಉಳ್ಳಾಗಡ್ಡಿನ ಹಾಫ್ ಫ್ರೈ ಆಗಿದಾವು. ಇದಕ್ಕ ಅರ್ಧ ಹೆಚ್ಕೊಂಡಿರುವಂತ ಟೊಮೆಟೊ ಹಾಕ್ತೀನಿ. ಮೆತ್ತಾಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೀವು ನೋಡ್ಕೋಬಹುದು. ಈಗ ನೋಡ್ಬೋದು ನೀವು ಟೊಮೆಟೊ ಸ್ವಲ್ಪ ಮೆತ್ತಗಾಗತ್ತವು. ಇದ್ರಾಗ ನಾವು ಸ್ವಲ್ಪ ಇವಾಗ ಮಸಾಲೆಗಳನ್ನ ಹಾಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಅಷ್ಟ ಅರಿಶಿನ ಪುಡಿನ ಹಾಕೋತೀನಿ. ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ನಮ್ಗೆ ರುಚಿಗೆ ತಕ್ಕಷ್ಟ ಖಾರದ ಪುಡಿನ ಹಾಕೋತೀನಿ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಇದೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಇವಾಗ ಇದಕ್ಕೆ ಒಂದು ಅರ್ಧ ವಾಟಿ ನಾನು ನೀರು ಹಾಕೊಳ್ತೀನಿ. ನೀವು ನೋಡ್ಬೋದು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೈತಿ. ಇದ್ರೊಳಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋತೀನಿ ನಾನು. ನೀವು ನೋಡ್ಬೋದು ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೈತಿ. ಆಮೇಲೆ ಸ್ವಲ್ಪ ಎಣ್ಣೆ ಬಿಡಾದೈತಿ ಸೈಡಿಂದ. ಇದಕ್ಕೆ ನಾವು ಆಲ್ರೆಡಿ ಅದನ್ನ ರುಬ್ಕೊಂಡಿರುವಂಥ ಪೇಸ್ಟ್ನ ಆ್ಯಡ್ ಮಾಡಬೇಕು. ಇದನ್ನ ಪೇಸ್ಟ್ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸರ್ ಜಾರ್ ಒಳಗೆ ಇನ್ನೊಂದು ಅರ್ಧ ವಾಟಿ ನೀರು ಹಾಕಿ ಇದ್ರೊಳಗೆ ಹಾಕೋಬೇಕು. ಇದ್ರದ ಕನ್ಸಿಸ್ಟೆನ್ಸಿ ನಾವು ಚೆಕ್ ಮಾಡಬೇಕು. ನಿಮ್ಗೆ ಕಾಣಿಸುತ್ತಾ ಇನ್ನೊಂದು ಸ್ವಲ್ಪ ಗಟ್ಟಿ ಇತ್ತಿದ್ದು. ಇದ್ರೊಳಗೆ ಇನ್ನೊಂದು ಅರ್ಧ ವಾಟಿ ನೀರು ಹಾಕ್ತೀನಿ ನಾನು. ನೀವು ಈಗ ನೋಡ್ಬೋದು ಸೈಡ್ಗೆಲ್ಲ ಎಣ್ಣೆ ಬಿಟ್ಕೊಳತೈತಿ. ಇದಕ್ಕೆ ಈಗ ನಾವು ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿರುವಂಥ ಅದು ಮೆತ್ತಿ ಪಲ್ಯ ಏನಿರುತ್ತಲ್ಲ ಅದನ್ನ ಆ್ಯಡ್ ಮಾಡ್ತೀನಿ. ಇವಾಗ ನೋಡ್ಬೋದು ನೀವು ಇದರ ಸೈಡ್ಗೆಲ್ಲ ಎಣ್ಣೆ ಬಿಟ್ಟೈತಿ ಮತ್ತು ಇದು ರೆಡಿ ಆಗೈತಿ. ಇದಕ್ಕೆ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಿರುವಂಥ ಕೊತ್ತಂಬರಿನ ಆ್ಯಡ್ ಮಾಡ್ತೀನಿ ನಾನು. ಇವಾಗ ಇದನ್ನ ಇದ್ರದ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಅದಾದ ನಂತರ ಲಸೂನಿ ಮೆತ್ತಿ ರೆಡಿ ಆಗುತ್ತೆ. ಇವಾಗ ನಾನು ಇದಾಗೈತಿ ಇಲ್ಲ ಅಂತ ನೋಡ್ತೀನಿ. ನೀವು ನೋಡ್ಕೊಳ್ಬೋದು ಇಲ್ಲೆಲ್ಲನೂ ಸುತ್ತಲ ಎಣ್ಣೆ ಬಿಟ್ಟೈತಿ. ಇವಾಗ ಈಗ ಲಸೂನಿ ಮೆತ್ತಿ ರೆಡಿ ಆಗೈತಿ. ಇದನ್ನ ನಾನು ಒಂದು ಬೌಲ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಇವಾಗ ರುಚಿಕರವಾದ ಲಸೂನಿ ಮೆತ್ತಿ ಸವಿಯಲು ಸಿದ್ಧ. ಇದೇ ಥರ ಸಿಂಪಲ್ ರೆಸಿಪಿಗಾಗಿ ಕುಕ್ ವಿತ್ ಆರ್ತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ನ ತಿಳಿಸಿ ನಮ್ಗೆ. ಥ್ಯಾಂಕ್ ಯು.